ಅವರ ಜೊತೆಗೆ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಇದರ ಎಂಜಿನಿಯರಿಂಗ್ ಹೊಣೆಗಾರಿಕೆಯನ್ನು ಈ ಹುಡುಗ ನಿರ್ವಹಣೆ ಮಾಡಿದ್ದಾರೆ. ನಿಟ್ಟೆ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರ್ ಪದವಿ ಪಡೆದ ಕೂಡಲೇ ಅವರು ಸಿರಾಜ್ ಅಹಮದ್ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟರು. ಅನುಭವ ಇತ್ಯಾದಿ ಕೇಳಲಿಲ್ಲ. ಆ ಹುಡುಗನ ಚಾಕಚಕ್ಯತೆ ನೋಡಿ ಉದ್ಯೋಗವನ್ನು ಅವರಿಗೆ ಕೊಟ್ಟರು. ಅದನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಕಾರ್ಯದ ಎಂಜಿನಿಯರಿಂಗ್ ವ್ಯವಸ್ಥೆಯನ್ನು ನೆರವೇರಿಸಿದ್ದಾರೆ. ರಾಹುಲ್ ಶೆಟ್ಟಿ ಅವರಿಗೆ ಸಚಿವರು ಮತ್ತು ಸಿರಾಜ್ ಅಹಮದ್ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ರಾಹುಲ್ ಶೆಟ್ಟಿ, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಓಕೆ, ಶ್ರೀ ಯುಟಿ ಖಾದರ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇನ್ಲ್ಯಾಂಡ್ ಗ್ರೂಪ್ ಸಂಸ್ಥೆ ವತಿಯಿಂದ ಉಳ್ಳಾಲದಲ್ಲಿ ನಿರ್ಮಾಣಪಟ್ಟಂತಹ ಇನ್ಲ್ಯಾಂಡ್ ಇಂಪಾಲ ವಸತಿ ಹಾಗೂ ವಾಣಿಜ್ಯ ಸಂಕೀರ್ಣದ ಉದ್ಘಾಟನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ವಾಣಿಜ್ಯ ಸಂಕೀರ್ಣ ಉದ್ಘಾಟಿಸಿದಂತಹ ನಮ್ಮ ಗೌರವಿತರು, ಜಿಲ್ಲಾ ಉತ್ಸವ ಸಚಿವರು, ನಾಯಕ ಸನ್ಮಾನ್ಯ ಬಿ ರಮಣಾಥ್ ರೈ ಅವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಗಳಾಗಿ ಉಪಸ್ಥಿತಂತಹ ಸಂಸದರು ಸನ್ಮಿತರಾದ ನಳಿನ್ ಕುಮಾರ್ ಕಟೀಲ್ ರವರೇ, ಶಾಸಕ ಮಿತ್ರರಾದ ಮೊಯ್ದೀನ್ ಬಾವರ್ ಅವರೇ, ಯಾನಪಾಯ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ನಮ್ಮೆಲ್ಲರ ಆತ್ಮೀಯ ಗೌರವಾದಂತಹ ವೈ ಅಬ್ದುಲ್ಲಾ ಕುಂಜೀರ್ ಅವರೇ, ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಆದಂತಹ ಗೌರವಾದಂತಹ ಕುಂಜಿಮೋನಕನ್ ಅವರೇ, ಕರಡೆ ಸಂಸ್ಥೆಯ ಅಧ್ಯಕ್ಷರಾದಂತಹ ಮೆಹತನ್ ಅವರೇ, ಉಳ್ಳಾಲ ದರ್ಗಾ ಸಮಿತಿಯ ಅಧ್ಯಕ್ಷರು ಗೌರವಾದಂತಹ ರಶೀದ್. ಖಂಡಿತವಾಗಿ ಜಾಸ್ತಿ ಹೆಚ್ಚಿನ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಪ್ರಥಮವಾಗಿ ಸಿರಾಜ್ ಮತ್ತು ಅವರ ಕುಟುಂಬಸ್ಥರನ್ನು ಮತ್ತು ಇನ್ಲ್ಯಾಂಡ್ನಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಪ್ರತಿಯೊಬ್ಬರು ಕೂಡ ಸರ್ವರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಒಬ್ಬರು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಕಾಳಜಿಯಿಂದ ಶ್ರಮ ಪಟ್ಟರೆ ಈ ಸಮಾಜದಲ್ಲಿ ಎಂಥವರು ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಸಿರಾಜ್ ಅವರದ್ದು ನಮಗೆ ತೋರಿಸಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಿಕ್ಕೆ ಇಚ್ಛಿಸುವಂಥದ್ದು. 30 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ತಮ್ಮ ಸಂಸ್ಥೆ ಮೂಲಕ ಪ್ರಾರಂಭ ಮಾಡಿಕೊಂಡು ಇವತ್ತು ಮಂಗಳೂರು ಮಾತ್ರ ಅಲ್ಲ, ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಕೂಡ ಅತ್ಯುತ್ತಮವಾದ ಹೆಸರು ಪಡೆದ ಅವಕಾಶ ಬಂದಿದ್ದರೆ ಅವರ ಪ್ರಾಮಾಣಿಕತೆ ಮತ್ತು ಅವರ ನಿಷ್ಠೆ, ಅದು ವಿಶೇಷವಾದ ಒಂದು ಅವರ ವ್ಯಕ್ತಿತ್ವ ಅದು ರೂಪಿಸಿಕೊಂಡು ಬಂದಿದೆ. ಈ ಒಂದು ಮಾದರಿ ವ್ಯಕ್ತಿತ್ವ ಎಲ್ಲ ಯುವ ಜನಕ್ಕೆ ಮಾದರಿ ಆಗಬೇಕು ನನ್ನ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರೆಲ್ಲ ಕಟ್ಟಡ ಕೂಡ ಒಂದಲ್ಲೊಂದು ಯುನೀಕ್ ಆಗಿರ್ತದೆ. ಅವು ಯಾವುದೋ ಒಂದು ವಿಚಾರದಲ್ಲಿ ಒಂದು ಮಹತ್ವ ಇರ್ತದೆ. ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಎಲ್ಲರಿಗೂ ಕೂಡ ಹೆಮ್ಮೆ ಪಡುವಂತ ವಿಚಾರ ಕೂಡ ಇವತ್ತು ಆಗುವಂಥದ್ದು. ಅದೇ ರೀತಿ ಉಳ್ಳಾಲದಲ್ಲಿ ಈ ಒಂದು ಕಾರ್ಯ ಹಮ್ಮಿಕೊಂಡಾಗ ಬಹುಶಃ ಅದ್ಭುತವಾದ ಕಟ್ಟಡದಲ್ಲಿ ಕಟ್ಟಿ ಉಳ್ಳಾಲದ ಗೌರವವನ್ನು ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹೆಚ್ಚಿಸುವಂತಹ ಅವಕಾಶ ಇವತ್ತು ಆಗಿದ್ದೀರಿ. ಬಹುಶಃ ಇವತ್ತು ಈ ಒಂದು ಕಟ್ಟಡ ಮುಂದಿನ ಅಭಿವೃದ್ಧಿಗೆ ಒಂದು ಮೇಲ್ಪಂಕ್ತಿ ಆಗಿದ್ದುಕೊಂಡು ವಿವಿಧವಾದ ಸುಂದರವಾದ ಕಟ್ಟಡಗಳು ಈ ಪ್ರದೇಶದಲ್ಲಿ ಬಂದೇ ಬರುತ್ತೆ ಎಂಬ ವಿಶ್ವಾಸಕ್ಕೂ ನನಗೆ ಇವತ್ತು ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಮಂಗಳೂರು ನಂತರ ಇವತ್ತು ಅಭಿವೃದ್ಧಿಯ ನಗರವಾಗಿ ಇವತ್ತು ಉಳ್ಳಾಲ ಪ್ರದೇಶ ಇವತ್ತು ಆಗಿ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಇಲ್ಲಿಗೆ ಬೇಕಾದೆಲ್ಲ ಮೂಲಭೂತ ಸೌಕರ್ಯ ಕೂಡ ನಾವು ಇವತ್ತು ಹಂತವಾಗಿ ಅಭಿವೃದ್ಧಿ ನಾವು ಇವತ್ತು ಪಡಿಸ್ತಾ ಇವತ್ತು ಬಂದಿದ್ದೇವೆ. ನಾನು ದೀರ್ಘವಾಗಿ ಮಾತಾಡಕ್ಕೆ ಹೋಗದೆ, ಇದು ಇತಿಹಾಸ ಪ್ರಸಿದ್ಧವಾದಂತಹ ಪವಿತ್ರವಾದ ಜಾಗ. ಈಗಾಗಲೇ ಸೈಯದ್ ಮದೀನ್ ದರ್ಗಾ ಸಂಬಂಧಪಟ್ಟಂತೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ಇವತ್ತು ಖ್ಯಾತಿ ಪಡೆದಂಥದ್ದು. ಎರಡನೇದು ಬಹುಶಃ ನಮ್ಮ ಚರ್ಚ್ ಇದೆ, ದೇವಸ್ಥಾನಗಳು, ಬಹುಶಃ ನೀವೆಲ್ಲ ಭಾಗ್ಯವಂತರು. ಇಲ್ಲಿ ನೆಲಸೋರೆ ಎಲ್ಲ ಗೊತ್ತಿಲ್ಲ ಎಷ್ಟು ಜನ ಇಲ್ಲಿ ಮನೆ ತಗೊಂಡಿದ್ದಾರೆ ಅಂತ ಹೇಳಿ, ಎಲ್ಲ ನೀವು ಭಾಗ್ಯವಂತರು. ಇಷ್ಟು ಸುತ್ತಮುತ್ತ ದೇವಸ್ಥಾನ, ಚರ್ಚ್, ಮಸೀದಿ ನಿಮ್ಗೆ ಯಾವ ಜಾಗದೂ ಕೂಡ ಸಿಗ್ಲಿಕ್ಕಿಲ್ಲ. ಅದು ಇಲ್ಲಿ ಆ ಮಾತು ನಿಮಗೆ ಸಾಧ್ಯವಾಗ್ತದೆ. ಅದಕ್ಕೆ ದೇವರ ಸಂಪೂರ್ಣವಾದ ಆಶೀರ್ವಾದ ನಿಮಗೆ ಸಿಗ್ತದೆ ಅನ್ನೋ ವಿಶ್ವಾಸ ಇರುವಂತವ್ರು. ಇನ್ನು ಪಕ್ಕದಲ್ಲಿ ಬೇಕಾದ್ರೆ ಆಸ್ಪತ್ರೆ ಕೂಡ ಇವತ್ತಿದೆ, ಆ ಕಡೆ ಸ್ಟೇಷನ್ ಬೇಕಾ ಅದ್ರ ಬಗ್ಗೆ ಸ್ಟೇಷನ್ ಕೂಡ ಇದೆ, ಈ ಕಡೆ ಪೋಸ್ಟ್ ಆಫೀಸ್ ಬೇಕಾದ್ರೆ ಪೋಸ್ಟ್ ಆಫೀಸ್ ಕೂಡ ಇದೆ, ಮತ್ತೆ ಬೀಚ್ ಬೇಕಾ ಪಕ್ಕದಲ್ಲಿ ಬೀಚ್ ಕೂಡ ಇದೆ. ಸೊ ನಿಮ್ಗೆ ಏನಾಗಿದೆ ಇಲ್ಲಿ ಎಲ್ಲ ಕೂಡ ಇಲ್ಲ, ಅದು ಬೇಡ. ಆದ ಕಾರಣ ಇಲ್ಲಿ ಏನಾಗಿದೆ, ದವಾ ಕೂಡ ಇದೆ, ದುವಾ ಕೂಡ ಇದೆ, ಹವಾ ಕೂಡ ಇದೆ. 3 ಕಿಲೋಮೀಟರ್ ಸಂಗಮ ಆಗುವಂತ ಜಾಗ ಪ್ರದೇಶ ತೀರ್ಮಾನ ಆಗಿದೆ. ಆದ ಕಾರಣ ನಾವೆಲ್ಲ ಇವತ್ತು ಯಾರೆಲ್ಲ ಇಲ್ಲಿ ಪಡ್ಕೊಂಡಿದೆ ಎಲ್ಲ ಭಾಗ್ಯವಂತರು. ಮತ್ತೆ ಉಳ್ಳಾಳ ಬಗ್ಗೆ ಸೂಕ್ಷ್ಮ ಅಂತ ಯಾವುದಕ್ಕೆ ನಂಬೇಡಿ. ಅದು ವಿಚಾರಕ್ಕೆ ಪೇಪರ್ ಅಲ್ಲಿ ಮತ್ತು ಟಿವಿಯಲ್ಲಿ ಬರುವಾಗ ಆ ರೀತಿ ಬರ್ತದೆ. ಸಣ್ಣ ಪುಟ್ಟ ವಿಚಾರದ ಕೂಡ ಏನೊಂದು ನಿಜವಾಗಿಯೂ ಉಳ್ಳಾಳದಂತ ಅತ್ಯಂತ ಪ್ರೀತಿ, ಸೋದರತೆ, ಜನಸಾಮಾನ್ಯರು ಮತ್ತು ಯುವಕರು ಜಿಲ್ಲೆಯ ಯಾವ ಪ್ರದೇಶವು ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಮುಂದೆ ತೋರಿಸಿಕೊಂಡ ವಿಚಾರ ಇವತ್ತು ಆಗ್ತದೆ. ಅತ್ಯಂತ ಜೀವಕ್ಕೆ ಒಬ್ಬರಿಗೊಬ್ಬರು ಜೀವ ಕೊಟ್ಟು ಯಾವುದೇ ಕೆಲಸವನ್ನು ಅತ್ಯಂತ ಶ್ರಮ ವಹಿಸಿಕೊಂಡು ಅತ್ಯಂತ ದುಡಿಯುವಂತ ವರ್ಗ ಇದ್ರೆ ಅದು ಉಳ್ಳಾಳದಲ್ಲಿದ್ದ ನಾನು ಬಹಳ ಹೆಮ್ಮೆಯಿಂದ ಹೇಳಿಕೆ ಕೆಲಸ ನಾನು ಇವತ್ತು ಮಾಡುವಂಥದ್ದು. ಬಹುಶಃ ನಾವು ನಿಮ್ಗೆಲ್ಲ ಗೊತ್ತಿದೆ, ನೀವು ಬೆಳಿಗ್ಗೆ 4:15 ಗಂಟೆಗೆ ಏನಾದರೂ ಇಲ್ಲಿ ತೊಕ್ಕೋಡು ಮಧ್ಯ ಪ್ರದೇಶ ಹೋದಾಗ ಎಲ್ಲ ಯುವಕರು ಬಸ್ಗೆ ಮತ್ತು ರಿಕ್ಷಾಗೆ ಕಾಯ್ತಿದ್ದಾರೆ. ಯಾಕೆ? ಬೆಳಿಗ್ಗೆ 4 ಗಂಟೆಗೆ ಎದ್ದು ದಕ್ಕೆಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಐಸ್ ತುಂಬಿಯ, ಮೀನು ತೆಗೆದ, ಗೋಣಿ ತುಂಬಿಯ ಜೀವನ ಮಾಡಿ ಅವರು ಮತ್ತು ಕುಟುಂಬಸ್ಥನ ಸ್ವಾಭಿಮಾನದ ಬದುಕುವಂತ ಹಲವಾರು ಯುವಕರ ಮನೆಗಳು ಈ ಪ್ರದೇಶದಲ್ಲಿ ಇವತ್ತು ಹಮ್ಮಿಕೊಂಡು ಅತ್ಯುತ್ತಮ ಸ್ಥಳಕ್ಕೆ ಬಂತ ಅಂತ ಶ್ರಮವಹಿಸುವಂತ ಎಲ್ಲ ಯುವಕರಿದ್ದಾರೆ.
ಎಲ್ಲ ಜಾತಿ ಮತ್ತು ಎಲ್ಲ ವರ್ಗದೊಂದು ತಾಯಿಯ ರೀತಿಯಲ್ಲಿ ಭಾಗವಹಿಸಿದ ಬೇರೆ ಬೇರೆ ನಾವು ವಿಚಾರಗಳು ನಾವಿವತ್ತು ನೋಡಿದ್ದೇವೆ. ಮೊನ್ನೆ ಹುಲಿಯಾ ದೇವಸ್ಥಾನ ಐತಿಹಾಸಿಕವಾದ ಬ್ರಹ್ಮಕೋಶ ಹಾಕುವ ಸಂದರ್ಭದಲ್ಲಿ ಮುಸ್ತಫಾ ಮತ್ತು ದರ್ಗಾ ನೇತೃತ್ವದಲ್ಲಿ ಮೇಲಂಗಡಿ ಎಲ್ಲರಿಗೂ ಕೂಡ ಇವತ್ತು ಹೊರೆಕಾಣಿಕೆ ಬರುವಾಗ ಆ ಒಂದು ಜ್ಯೂಸ್ ಕೊಡುವ ಮೂಲಕ ಸೌಹಾರ್ದದ ವಾತಾವರಣ ಬೆರೆಸುವಂತ ಒಂದು ದೊಡ್ಡ ಒಂದು ಸಂಕೇತ ಕೊಡುವ ವಿಚಾರ ಇವತ್ತು ಆಗುವಂಥದ್ದು ಅತ್ಯಂತ ಪ್ರೀತಿಯ ಒಂದು ದೊಡ್ಡ ಒಂದು ವಿಚಾರ ಆಗಿದೆ. ಇದನ್ನು ಇನ್ನಷ್ಟು ಬಲಿಷ್ಠಗೊಳಿಸುವಂತಹ ಒಂದು ಕೆಲಸ ಕೂಡ ಇವತ್ತು ಖಂಡಿತವಾಗಿ ಆಗ್ತಾ ನಾನು ಹೇಳಿಕೊಳ್ತಾ, ಬಹುಶಃ ಇವತ್ತು ಎಲ್ಲಾ ರೀತಿಯಿಂದ ಬಹುಶಃ ನಾವು ಈ ಎಲ್ಲ ಅಭಿವೃದ್ಧಿ ನಮ್ಮ ದರ್ಗಾ, ಚರ್ಚ್, ಮಸೀದಿ ಇನ್ನಿತರ ಜೊತೆಯಲ್ಲಿ ನಮ್ಮ ಅಲ್ಬುಕರ್ ಕುಟುಂಬಸ್ಥರನ್ನು ಕೂಡ ಯಾರು ಕೂಡ ಮರೀಲಿಕ್ಕೆ ಸಾಧ್ಯಬಾರದು. ಯಾಕಂತ ಹೇಳಿದ್ರೆ ಇವತ್ತು ಅವತ್ತಿನ ಕಾಲದಲ್ಲಿ ಪೋಸ್ಟ್ ಆಫೀಸ್ ಬೇಕಂತಿದ್ದಾಗ ಇಲ್ಲಿ ತಂದು ಪೋಸ್ಟ್ ಆಫೀಸ್ ಜಾಗ ಕೊಟ್ಟವರಿಂದ ಅಲ್ಬುಕರ್ ಕುಟುಂಬ, ಇಲ್ಲಿ ಆಸ್ಪತ್ರೆ ಆಗಬೇಕಂತ ಹೇಳಿದಾಗ ಅದಕ್ಕೆ ಜಾಗ ಕೊಟ್ಟವರು ಇವತ್ತು ಅಲ್ಬುಕರ್ ಕುಟುಂಬ, ಇಲ್ಲಿ ಪೊಲೀಸ್ ಸ್ಟೇಷನ್ ಆಗಬೇಕಂತ ಹೇಳಿದಾಗ ಜಾಗ ಕೊಟ್ಟವರು ಇವತ್ತು ಅಲ್ಬುಕರ್ ಕುಟುಂಬ, ಅವತ್ತಿನ ಕಾಲದಲ್ಲಿ ರಿಸಾರ್ಟ್ ಮಾಡಿಕೊಂಡು ಉಲ್ಲಾಳಕ್ಕೆ ಹೆಸರು ಕೊಟ್ಟದ್ದು ಬಹುಶಃ ಇವತ್ತು ಅಲ್ಬುಕ್ ಕುಟುಂಬ. ಅವರು ಉಲ್ಲಾಳದ ಮಂಗಳೂರನ್ನು ಛೋಟ ಮಂಗಳೂರು ಮಾಡಲಿಕ್ಕೆ ಅಲ್ಬುಕರ್ ಅವರ ಕುಟುಂಬದ ಬಹಳ ವಿಶೇಷ ಕೊಡುಗೆ ಇದೆ ಅನ್ನೋ ಇವತ್ತು ಇಲ್ಲಿಗೆ ನಾವು ಅರ್ಥ ಮಾಡಿಕೊಂಡು ಯಾಕಂದ್ರೆ ಅವರೆಲ್ಲ ಜಾಗ ಕೊಡದಿದ್ರೆ ಇದೆಲ್ಲ ಕೂಡ ಪೆರ್ಮಣ್ಣೂರಾಗ ನಮ್ಮ ತೊಕ್ಕೋಟ ಕಡೆ ಹೋಗ್ತಿದ್ರು, ಇಲ್ಲಿ ಯಾರು ಕೂಡ ಇರ್ಲಿಕ್ಕಿಲ್ಲ. ಒಂದು ಕೋಡಿ ತರ ಒಂದು ಸಣ್ಣ ಮಟ್ಟಿನ ಆ ಒಂದು ಪ್ರದೇಶ ಮಾತ್ರ ಇರ್ತಲ್ಲದೆ ಯಾವುದು ನಗರಸಭೆ ಇರ್ಲಿಕ್ಕಿಲ್ಲ, ನಮ್ಮ ಪೊಲೀಸ್ ಸ್ಟೇಷನ್ ಇರ್ಲಿಕ್ಕಿಲ್ಲ, ಆಸ್ಪತ್ರೆ ಇರ್ಲಿಕ್ಕಿಲ್ಲ, ಎಲ್ಲ ಕೂಡ ಬೇರೆ ಬೇರೆ ಕಡೆ ಇರ್ತೀವಿ. ಇಲ್ಲೆಲ್ಲ ಜಾಗ ಕೊಟ್ಟು ಇಲ್ಲಿ ಆಗ್ಬೇಕಂತೇಳಿ ಅಲ್ಲಿ ಅವತ್ತಿನ ಕಾಲದಲ್ಲಿ ಶ್ರೀನಿವಾಸ ಮಲ್ಯ ಮುಂದೆ ಹಿಡಿದುಕೊಂಡು ಒತ್ತಾಯ ಮಾಡಿದ ಕಾರಣ ಎಲ್ಲ ಕೂಡ ಇಲ್ಲಿ ಬಂದು ನಿಲ್ಲುವಂತ ಇವತ್ತು ವಿಚಾರ ಇವತ್ತು ಆಗ್ತದೆ. ಆದ್ರೆ ಎಲ್ಲರ ಅವರವರ ಕೊಡುಗೆ ನಾವು ಆಲೋಚನೆ ಮಾಡಿಕೊಂಡು ಯುವ ಜನಾಂಗ ಬಹುಶಃ ನಾವು ತಿಳಿದುಕೊಂಡು ಆ ಯಾವಾಗಲೂ ಸ್ಮರಿಸುವಂತ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಬಹುಶಃ ಇಲ್ಲಿ ಸೌಹಾರ್ದತೆಗೆ ಎಷ್ಟೊಂದು ಮಹತ್ವ ಅಂತ ಹೇಳಿದ್ರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಯಾರಾದ್ರೂ ನೀರಲ್ಲಿ ಇವತ್ತು ಏನೋ ಹೆಚ್ಚು ಕಮ್ಮಿ ಆದ್ರೆ ಎಲ್ಲಾ ಜಾತಿಯವರು ಯಾವ ಜಾತಿ ಅಂತ ನೋಡದೆ ಅದು ಮಗುವಿರಲಿ ಮುಸ್ಲಿಮ್ಸ್ ಇರಲಿ ಅಲ್ಲಿ ಹೋಗಿ ಅವ್ರನ್ನ ಬಚಾವ್ ಮಾಡುವ ವಿಶೇಷವಾದ ಒಂದು ಮನೋಭಾವನ ಪಕ್ಕದಲ್ಲೇ ಬಹುಶಃ ನಿಲ್ಲುವಂತ ವಿಚಾರ ಇವತ್ತು ಆಗಿದೆ. ಆ ಕಾರಣ ಈ ಒಂದು ಕಟ್ಟಡ ಇಂಥ ಕಡೆ ಹಲವಾರು ಕಟ್ಟಡ ಬರುವಂತ ವಿಚಾರ ಇವತ್ತು ಆಗಲಿ. ಈಗಾಗಲೇ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಒಂದು ಉತ್ತಮವಾದ ರಸ್ತೆ ನಿರ್ಮಾಣ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಮತ್ತೆ 4.5 ಕೋಟಿ ಅದನ್ನು ಬಿಡುಗಡೆ ಮಾಡಿ ಫುಟ್ಪಾತ್ ಮತ್ತು ಡ್ರೈನ್ ಮಾಡಿ ಮತ್ತು ವಾಕಿಂಗ್ ಟ್ರ್ಯಾಕ್ ಮಾಡಲಿಕ್ಕೆ ಈಗಾಗಲೇ ಅದಕ್ಕೆ ಕೂಡ ಇವತ್ತು ಅನುದಾನ ಬಿಡುಗಡೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಮಂಗಳೂರು ಚರವತ್ತೂರು ರಸ್ತೆ ಇವತ್ತು ಬಹುಶಃ ಇದಕ್ಕೆ ಕೂಡ ಇವತ್ತು 5 ಕೋಟಿ ನಿರ್ಮಾಣ ಮಾಡಿ ಈ ಒಂದು ರಸ್ತೆ ಕೂಡ ಇವತ್ತು ಕಾಂಕ್ರೀಟೀಕರಣವಾಗಿ ಇವತ್ತು ಬಂದು ನಿಲ್ಲುವಂತ ವಿಚಾರ ಇವತ್ತು ಆಗಿದೆ. ಕಡಲ್ ಕೊರತೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಬಹುಶಃ ಈಗಾಗಲೇ 282 ಕೋಟಿ ರೂಪಾಯಿಯಲ್ಲಿ ಕೆಲಸ ಪ್ರಾರಂಭ ಆಗಿದ್ದುಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಆ ಕೆಲಸವೂ ಕೂಡ ಪೂರ್ಣಗೊಂಡಾಗ ಟೂರಿಸಂಗೆ ವಿಶೇಷವಾದ ಮಹತ್ವದ ಒಂದು ಪ್ರದೇಶವಾಗಿ ಇವತ್ತು ನಿರ್ಮಾಣ ಆಗ್ತದೆ. ಉಳ್ಳಾಳದಲ್ಲಿ ಜಟ್ಟಿ ಆಗಬೇಕಂತಲ್ಲಿ 72 ಕೇಳ್ತಾ ಇದ್ರು. ಬಹುಶಃ ಅಭಯ್ ಚಂದ್ರ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಉತ್ಸವ ಸಚಿವ ಬೇಡಿಕೊಂಡಾಗ ಬಹುಶಃ ಈಗ 4.5 ಕೋಟಿಯಲ್ಲಿ ಜಟ್ಟಿ ಕೂಡ ಆಗಿ ಫಸ್ಟ್ ಟೈಮ್ ಡ್ರಜ್ಜಿಂಗ್ ಕೂಡ ಇವತ್ತು ಮಾಡಿ ಮೀನುಗಾರ ನಮ್ಮ ಬೋಟ್ಗಳು ಇಲ್ಲಿರುವ ಜನಸಮ ಬೋಟ್ಗಳು ಅಲ್ಲಿ ಮಂಗಳೂರು ನಿಲ್ಬಾರ್ದು, ಮೀನು ಹಿಡಿದು ಮತ್ತೆ ಇಲ್ಲಿ ಬಂದು ನಿಲ್ಲುವಂತ ವಾತಾವರಣ ನಿರ್ಮಾಣ ಮಾಡಬೇಕಂತ ಹೇಳಿ ಆ ಕೆಲಸ ಕೂಡ ಇದು ಪ್ರಾರಂಭ ಆಗಿ ಇವತ್ತು ಕೆಲಸ ಇತ್ತು. ಜೊತೆಯಲ್ಲಿ ಮೂಲಭೂತ ಸೌಕರ್ಯ ಬೇರೆ ಬೇರೆ ಇವತ್ತು ಕೆಲಸ ನಡೀತಾ ಇದೆ. ನಗರಸಭೆಗೆ ನಮ್ಮ ನಗರೋತ್ಥಾನದಲ್ಲಿ ಮತ್ತೆ 25 ಕೋಟಿ ಅನುದಾನದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಎಲ್ಲ ಕೆಲಸವನ್ನು ಮುಗಿಸಿ ನಾವು ಅತ್ಯುತ್ತಮವಾಗಿ ಒಂದು ವಿಚಾರ ಹೋಗುವ ಸ್ಮಾರ್ಟ್ ಸಿಟಿ ಅಂತ ಹೇಳಿ ನಮ್ಮ ಹೇಳಿದ್ರು. ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಊರು ಸ್ಮಾರ್ಟ್ ಆದ್ರೆ ಸಾಕಾಗುದಿಲ್ಲ, ಜನ ಉಲ್ಲಾಳದ ರೀತಿ ಸ್ಮಾರ್ಟ್ ಆದಾಗ ಮಾತ್ರ ಬಹುಶಃ ಇವತ್ತು ಊರು ಸ್ಮಾರ್ಟ್ ಆಗಲಿಕ್ಕೆ ಸಾಧ್ಯವಾಗ್ತದೆ. ಸ್ಮಾರ್ಟ್ ಅಂದ್ರೆ ಜನರು ಬರೀ ಡ್ರೆಸ್ ಹಾಕಿದಾಗ ಸ್ಮಾರ್ಟ್ ಅಲ್ಲ, ಆಲೋಚನೆಯಲ್ಲಿ ಬಹಳ ಸ್ಮಾರ್ಟ್ ಇರಬೇಕು. ಆಗ ಮಾತ್ರ ಅದು ಸ್ಮಾರ್ಟ್ ಸಿಟಿ ಆಗಿ 100ಕ್ಕೂ 100 ಪರಿವರ್ತನೆ ಆಗುವಂತ ವಿಚಾರ ಇವತ್ತು ಆಗ್ತದೆ. ಇದಕ್ಕೆಲ್ಲ ಉಲ್ಲಾಳ ಒಂದು ಮಾದರಿ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಇವತ್ತು ಹೇಳಿಕ್ಕೆ ಇಚ್ಛಿಸಿ ಬಹುಶಃ ನಿಮ್ಮ ಇನ್ನಷ್ಟು ಕಟ್ಟಡಗಳು ಈ ಪ್ರದೇಶದಲ್ಲಿ ಬರುವಂತ ಅವಕಾಶ ಆಗಲಿ. ಇನ್ಲ್ಯಾಂಡ್ ಸಂಸ್ಥೆ ಇರ್ಬೋದು ಅತ್ಯಂತ ಗೌರವಪೂರ್ವಕ ನಮ್ಗೆಲ್ಲರಿಗೂ ನಮ್ಮ ಗೌರವ ಹೆಚ್ಚಿಸುವಂತ ಅವಕಾಶ ಆಗಿದೆ ಅಂತ ನಾನು ಇವತ್ತು ಹೇಳಿಕೊಳ್ತಾ, ನಾನು ಕೂಡ ಬಹುಶಃ ಇದರಲ್ಲಿ ಒಂದು ತೆಗಿಬೇಕನ್ನೋ ದೊಡ್ಡೊಂದು ಮನಸ್ಸಿದೆ. ಏನೋ ಬ್ಯಾಂಕ್ ಲೋನ್ ಎಲ್ಲ ಸಿಕ್ಕಿದ್ರೆ ಮಾಡುವಂತ ಯಾಕೆ ಇಲ್ಲಿ ಒಂದು ಅಡ್ರೆಸ್ ಬೇಕಂತ ಹೇಳಿ ಬಹುಶಃ ಆ ಒಂದು ಆಲೋಚನೆ ಕೂಡ ಇದ್ದ ಸಂದರ್ಭದಲ್ಲಿ ಆದ ಕಾರಣ ಬಹುಶಃ ಮುಂದಿನ ದಿನಗಳಲ್ಲಿ ದೇವರದಕ್ಕೂ ಅವಕಾಶ ಕೊಟ್ಟೆ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ದುವಾ ನಾನು ಯಾಚಿಸಿಕೊಂಡು ಬಹಳ ಸಂತೋಷದಿಂದ ಈ ಒಂದು ಕಟ್ಟಡವನ್ನು ನಾನು ಉದ್ಘಾಟಿಸಿ ಯಾರೆಲ್ಲ ಇಂದು ಬಂದು ಇಲ್ಲಿ ನಿಲ್ತಾರ ಅವರಿಗೆ ದೇವರು ದೀರ್ಘಾಯುಷ ಆರೋಗ್ಯ ಸಂಪತ್ತು ಶಕ್ತಿ ಕೊಟ್ಟು ಇನ್ನಷ್ಟು ವೃದ್ಧಿಯಾಗಿ ಇನ್ನಷ್ಟು ಫ್ಲಾಟ್ ತಗೊಳ್ಳುವಂತ ಅವಕಾಶ ಆಗಲಿ ಅಂತ ಹೇಳಿಕೊಂಡ ನಿಮ್ಗೆಲ್ಲ ನಾನು ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.